ಕನ್ನಡ ಉದ್ದು ಮನಸ್ಸುಗಳಿಗೆ ನಮಸ್ಕಾರ. ಆಪರೇಷನ್ ಆಯಿತು. ಆಪರೇಷನ್ ಆಗಿ ನನಗೆ ಏನೂ ನೆನಪಿಲ್ಲ. ಬೆಡ್ ಮೇಲೆ ಮಲಗಿದ್ದೀನಿ. ಆಮೇಲೆ ಯಾವಾಗಲೂ ಸುಮಾರು ಹೊತ್ತಾದ್ಮೇಲೆ ಸ್ವಲ್ಪ ಸಿನಿಮಾಗಳಲ್ಲಿ ತೋರಿಸ್ತಾರೆ, ಅದು ಬರೀ ಕೈ ಅಷ್ಟೇ ಹೀಗೆ ಮೂಮೆಂಟ್ ಆಗೋದು. ಒಂಚೂರು ಕೈ ಮೂಮೆಂಟ್ ಆಯಿತು, ಕಾಲು ಮೂಮೆಂಟ್ ಆಯಿತು. ನನಗೆ ಏನೋ ಯಾರನ್ನೋ ಹಿಡ್ಕೋಬೇಕು ಅಥವಾ ಏನೋ ಒಂದು ಹಿಡಿಬೇಕು ಅಂತ ಅಷ್ಟೇ. ಏನೂ ನೆನಪಿಲ್ಲ, ನಿಜವಾಗ್ಲೂ ಏನೂ ನೆನಪಿಲ್ಲ. ಆವಾಗ ನನ್ನ ಕೈ ಅಂದಾಗ ನರ್ಸ್ ಬಂದು ನನಗೆ ಕೈ ಕೊಟ್ಟರು ಹಿಡ್ಕೊಳಕ್ಕೆ. ಒಂದು 5 ನಿಮಿಷ 10 ನಿಮಿಷ ನರ್ಸ್ ಕೈ ಹಿಡ್ಕೊಂಡಿದ್ದೆ. ನೋಡಿ, ಮನುಷ್ಯನಿಗೆ ಏನೂ ಬೇಕಾಗಿಲ್ಲ ಅನ್ಸುತ್ತೆ, ಏನು ಒಂದು ಆಸರೆ. ಆ ಒಂದು ಕಷ್ಟದ ದಿನದಲ್ಲಿ ಅಥವಾ ಏನೋ ಒಂದು ಆಧಾರ, ನಾನು ಇದ್ದೇನೆ ಅನ್ನೋದು ಅಲ್ಲಿ ಎಷ್ಟು ನಿಜ ಅನ್ನಿಸ್ತಲ್ವ. ಯಾವ ಹಣ, ಯಾವ ಅಂತಸ್ತು, ಯಾವ ಬಂಗಾರನೂ ಬೇಕಾಗಿರಲ್ಲ ಆ ಟೈಮ್ನಲ್ಲಿ. ಒಂದು ಜಸ್ಟ್ ಹಿಂಗೆ ಏನೋ ಒಂದು ಸ್ಪರ್ಶದ ಒಂದು ಕೈ ಅಲ್ಲಿ ಬೇಕಾಗಿತ್ತು. ಆ ನರ್ಸ್ ಬಂದು ಕೈ ಹಿಡ್ಕೊಂಡ್ಲು. ಒಂದು 5 ನಿಮಿಷ 10 ನಿಮಿಷ ಹಾಗೇ ಇದ್ದೆ. ಅವರನ್ನ ಒಂದು ಇದು ಮಾಡಿಕೊಂಡು, ಅವ್ರು ಯಾರು ಏನು ಅವ್ರ ಮುಖ ಇವತ್ತಿಗೂ ಗೊತ್ತಿಲ್ಲ. ಆಚೆ ಕರ್ಕೊಂಡ್ಬಂದ್ರು. 2 ಗಂಟೆ ಆಗಿರ್ಬೋದು. ನನಗೇನು ಸೆನ್ಸೇಷನ್ ಇಲ್ಲ, ನನಗೇನೂ ಗೊತ್ತಿಲ್ಲ. ಒಂಚೂರು ಕಾಫಿ ತಂದು ಕೊಡಿ ಅಂತಂದರು. ಸ್ವಲ್ಪ ಕಾಫಿ ತಂದು ಕೊಟ್ಟರು. ಬೆಡ್ ಮೇಲಿದ್ದೆ. ಜನರಲ್ ವಾರ್ಡು ಹೀಗೆ ಅಂತ ಇದೆ, ಏನೂ ಮೈಂಡಿಲ್ಲ. ಅಷ್ಟೇ ಮಲಗಿದೆ. ರಾತ್ರಿ ಮಲಗಿ ಹೇಗೋ ಬೆಳಗ್ಗೆ ಡಿಸ್ಚಾರ್ಜ್ ಅಂತಿದ್ದಾರೆ. ನನಗಿನ್ನೂ ಎದ್ದೋಳಿಕ್ಕೂ ಆಗ್ತಾ ಇಲ್ಲ. ಬಟ್ ಆ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಹಂಗಿದೆ ಪರಿಸ್ಥಿತಿ. ಯಾಕೆಂದರೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಆಕ್ಸಿಡೆಂಟ್ ಕೇಸ್ಗಳು, ಅದು ಇದು ಎಲ್ಲ, ಬೆಡ್ಗಳಿಲ್ಲ ಅಲ್ಲಿ. ಹಾಗಾಗಿ ನಮ್ಮನ್ನು ಕಳಿಸ್ಬೇಕಾಗಿತ್ತು. ನೀವು ಹೋಗ್ಬೋದು, ಮನೆಗೆ ಹೋಗಿ ರೆಸ್ಟ್ ತಗೋಬೋದು, ಒಂದು ವಾರ ಬಿಟ್ಕೊಂಡು ಬನ್ನಿ, ನಾವು ಸ್ಟಿಚ್ ತೆಗಿತೀವಿ. ನಮಗೆಲ್ಲೂ ಹೆಂಗೆ ಈ ಪರಿಸ್ಥಿತಿಯಲ್ಲಿ ಹೇಗೆ ಹೋಗೋದು ಅನ್ನೋದು ಗೊಂದಲ ಆಯಿತು. ಸರಿ, ನನಗೆ ಒಬ್ಬರು ಡಾಕ್ಟ್ರ್ ಪರಿಚಯ ಇದ್ರು. ಇಲ್ಲಿ ಆದಿಚುಂಚನಗಿರಿ, ಬೆಳ್ಳೂರು ಕ್ರಾಸಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆ, ಅದು ಬೆಳ್ಳೂರು ಕ್ರಾಸಲ್ಲಿತ್ತು. ಅಲ್ಲಿ ಅವ್ರಿಗೆ ಫೋನ್ ಮಾಡಿದೆ, ಹೀಗೆ ಮನೆ ಕಳಿಸ್ತಾ ಇದ್ದಾರೆ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ, ಈ ಪರಿಸ್ಥಿತಿಗೆ ನಾನು ಹೋಗಿ ಏನು ಮಾಡೋದು, ಓಡಾಡಲಿಕ್ಕೂ ಆಗ್ತಾಯಿಲ್ಲ. ಸರಿ, ನೀವು ಇಲ್ಲಿಗೆ ಬಂದುಬಿಡಿ, ಚುಂಚನಗಿರಿ ಆಸ್ಪತ್ರೆಗೆ ಬನ್ನಿ, ಒಂದು ವಾರ ಇದ್ದು ಹೋಗಿ, ಇಲ್ಲಿ ಡಾಕ್ಟರ್ ನರ್ಸೆಲ್ಲ ಇರ್ತಾರೆ, ನೀವು ಸಜೆಷನ್ ಕೊಡ್ತಾರೆ ಅಂತ. ಸರಿ, ಅಲ್ಲಿಗೆ ಹೋದ್ವಿ. ಕಾರ್ ಮಾಡಿಕೊಂಡು ಅಲ್ಲಿಗೆ ಹೋದೆ. ಅಲ್ಲಿ ಹೋಗಿ ಒಂದು ವಾರ ಅಲ್ಲಿ ಅಡ್ಮಿಂಟ್ ಆದೆ. ಸುಮಾರು ಒಂದು 3-4 ದಿವಸ ನನಗೆ ಬಾತ್ರೂಮ್ಗೆ ಹೋಗ್ಬೇಕು ಅಂತ ಅನಿಸ್ಲೇ ಇಲ್ಲ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದನ್ನೆಲ್ಲ ಅಲ್ಲಿ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಡಿಸ್ಚಾರ್ಜ್ ಮಾಡಿಕೊಂಡು ಬಂದ್ವಿ. ಅದಾದ ಒಂದು ಸ್ವಲ್ಪ ದಿವಸದಲ್ಲಿ ಆದರೂ ಕಾಲು ನೋವು, ಜೋಮು ಸ್ವಲ್ಪ ಅಷ್ಟೊಂದೇನು ಇರಲಿಲ್ಲ. ಇದು ಏನಪ್ಪ ಇದು ಸರಿ ಹೋಗೋದಿಲ್ಲ ಇದು ಅಂತ ಅನ್ನಿಸ್ತು. ಆದರೂ ಏನೋ ಒಂದು ಧೈರ್ಯ, ಮಕ್ಕಳನ್ನ ಸಾಕಬೇಕು ಅನ್ನೋದು. ಹೇಗೋ ಓಡಾಡ್ತಾ ಇದ್ದೆ, ಏನೋ ಮಾಡಿಕೊಂಡು ಇದು ಮಾಡ್ತಾ ಇದ್ದೆ. ಆಮೇಲೆ ಅಲ್ಲೇ ತುಮಕೂರಿನಲ್ಲಿ ಏನು ನಿಮಾನ್ಸ್ ಆಸ್ಪತ್ರೆಗೆ ಬರೋದು ಸ್ಟಿಚ್ ಬಿಚ್ಚೋಕ್ಕೆ ಅಂತ ಹೇಳಿ ತುಮಕೂರು ಆಸ್ಪತ್ರೆಯಲ್ಲೇ ಹೋದೆ. ಕ್ಲಿನಿಕ್ಗೆ ಹೋದರೆ ಕ್ಯಾಸಂದ್ರದಲ್ಲಿ ಒಬ್ಬರು ಪ್ರದೀಪ್ ಡಾಕ್ಟರ್ ಹತ್ರ ಇದ್ದರು. ಅವ್ರ ಹತ್ರ ಹೋದೆ. ಹಿಂಗೆ ಆಪ್ರೇಷನ್ ಆಗುತ್ತೆ, ಸ್ಟಿಚ್ ಬಿಚ್ಚಿ ಅಂತ ಬಿಚ್ಚಿದ್ರು. ಅವ್ರು ಹೇಳಿದ್ದು ಒಂದೇ ಮಾತು, ನೋಡಿಮ್ಮ, ನಿಜವಾಗ್ಲೂ ಈ ಆಪ್ರೇಷನ್ ಆದಮೇಲೆ ಓಡಾಡೋಕ್ಕೆ 100% ಆಗೋದಿಲ್ಲ. ನಿಮ್ಮ ಲಕ್ಕು, ನೀವು ಇಷ್ಟು ಎದ್ದು ಬಂದಿದ್ದೀರ ನಡ್ಕೊಂಡು ಅಂತಂದರೆ ನಿಮಗೇನೋ ಒಂದು ಆತ್ಮಸ್ಥೈರ್ಯ ಇದೆ, ಆರಾಮಾಗಿರಿ, ಏನು ತೊಂದರೆ ಇಲ್ಲ ಅಂದರು. ಅವೆಲ್ಲ ಮಾತುಗಳು ನನಗೆ ಹೇಗೆ ಅನ್ನಿಸ್ತು ಅಂದರೆ, ನಾನು ಓಡಾಡ್ಬೋದು ಅನ್ನೋದು ಚಾಲೆಂಜ್, ನನ್ನ ಲೈಫೇ ಚಾಲೆಂಜ್ ಇದು ನನಗೆ ಅನ್ನೋ ಥರ ಮಾಡ್ಕೊಂಡು ಅಲ್ಲಿಂದ ಸ್ಟಿಚ್ ಬಿಚ್ಚಿಸ್ಕೊಂಡು ಬಂದೆ. ಆಗ ನಾನು ಆವಾಗ ನಾನು ಆರ್ಟಿಸ್ಟ್ ಆಗಿ ಏನು ಕೆಲಸ ಮಾಡ್ತಾ ಇದ್ದೆ, ಆ ಮನೆಯಲ್ಲಿ ರೆಸ್ಟ್ ಮಾಡಿದಾಗ ನನಗೆ ಒಬ್ಬರು ಫೋನ್ ಮಾಡಿ, ಈ ಥರ ಒಂದು ಮೇಕಪ್ ಕೆಲಸ ಇದೆ ಬನ್ನಿ ಅಂತ ಹೇಳಿ ಅವರು ನನ್ನ ಕರ್ಕೊಂಡೋದ್ರು, ಪ್ರಭು ಅಂತ ಹೇಳ್ಬಿಟ್ಟು. ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಅವಾಗ ನಾನು ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿನ ಸ್ಟೂಡೆಂಟ್ಗೆ ಅಲ್ಲಿ ಪರಿಚಯ ಆದ ಮೇಕಪ್ ಮ್ಯಾನು ನನಗೆ ಬನ್ನಿ ಅಂತ ಫೋನ್ ಮಾಡಿ ನನಗೆ
ಒಂದು ಅವಕಾಶ ಮಾಡಿಕೊಟ್ರು ಟೆಕ್ನಿಷಿಯನ್ ಆಗಿ ನಾನು ಸುಮಾರು ಒಂದು 10-15 ವರ್ಷ ನಾನು ಕೆಲಸ ಮಾಡಿದೆ. ಸಾಕಷ್ಟು ಸಿನಿಮಾಗಳಲ್ಲಿ ವರ್ಕ್ ಮಾಡಿದೆ ನಾನು. ಆದರೂ ಈ ಭಾರ ಏನಿಲ್ಲ, ತೂಕ ತುಂಬಾನೇ ಇದು, ಕಾಲು ನೋವು ಜೋಮ್ ಬರ್ತಾನೆ ಇರೋದು, ಸ್ವಲ್ಪ ಬರ್ತಾ ಇರೋದು, ಜಾಸ್ತಿ ಇರ್ತಾ ಇರಲಿಲ್ಲ. ಮಾತ್ರೆಗಳು ತಗೋತಾನೆ ಇದ್ದೆ.